ಕುದುರೆ ಇದೆ, ಬಣ್ಣ ಬಣ್ಣದ ಕುದುರೆ ಇದೆ, ಬಿಲ್ಲು ಬಾಣ ಇದೆ, ಕೆಂಪು ಕುದುರೆ ಇದೆ, ಕಪ್ಪು ಕುದುರೆ ಇದೆ, ಬಿಳಿ ಕುದುರೆ ಇದೆ. ಇದೇನಿದೆ ಹಿಂಗಿದೆ? ಇವೆಲ್ಲವೂ ಸಾಂಕೇತಗಳಾಗಿವೆ. ಕುತೂಹಲನ ಮೂಡಿಸುವಂತ ವಿಷಯಗಳು ಇರೋದ್ರಿಂದ ಅದನ್ನು ಓದಬೇಕು ಅನ್ಸ್ತದೆ. ಸೊ ಇದು ಕಥೆನ ನಿಜವಾಗ್ಲೂ ನಡೀತಕ್ಕಂಥ ಇದು ಪುಸ್ತಕ. ಚರಿತ್ರೆ, ಇತಿಹಾಸದಲ್ಲಿ ನಡೆದದ್ದನ್ನ ಮುಂದೆ ಆಗ್ಲಿಕ್ಕೆ ನೋಡ್ತೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ರೆವಲೇಷನ್ ರಿವೀಲ್. ಪ್ರಕಟಣೆ 6ನೇ ಅಧ್ಯಾಯ 2ನೇ ವಚನಕ್ಕೆ ಬಂದಿದ್ದೇವೆ. ಕಳೆದ ಬಾರಿ ಬಹಳಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮನೆಗಳಿಗೆ ನಾವು ಬಂದ್ವಿ. ಈಗ 2ನೇ ಅಧ್ಯಾಯ 1ನೇ ವಚನವನ್ನು ಮುಗಿಸಿದ್ದೇವೆ. 2ನೇ ವಚನದಲ್ಲಿ ಕಾಲಿಟ್ಟಿದ್ದೇವೆ. ಈಗ 2ನೇ ವಚನಕ್ಕೆ ನಾವು ಬಂದಿದ್ದೇವೆ. ಸಂಕ್ಷಿಪ್ತವಾಗಿ ಬಿಳಿಯ ಕುದುರೆ. ಫಸ್ಟು ಬಿಳಿ. ಯಾಕೆ ಬಿಳಿ? ಫಸ್ಟ್ ರಾಜದಾಸ್. ಅದು ಶುಭ್ರತೆಯನ್ನು ತೋರಿಸುತ್ತೆ. ಓಕೆ. ಪ್ರಥಮ ಸಭೆ ಶುಭ್ರವಾಗಿತ್ತು, ಅದು ನಿಷ್ಕಳಂಕವಾಗಿತ್ತು, ಯಥಾರ್ಥವಾಗಿತ್ತು. ದೇವರ ವಾಕ್ಯಕ್ಕೆ ಯಾವುದೇ ಕಲ್ಮಶ ಇರಲಿಲ್ಲ, ಯಾವುದು ಸೇರಲಿಲ್ಲ, ಯಾವುದು ತೆಗಿಲಿಲ್ಲ. ಇದ್ದಾಗೆ ಅವರು ಸಾರ್ತಾ ಇದ್ರು. ಅದಕ್ಕೆ ಪ್ರಥಮ ಸಭೆಯನ್ನು ಈ ಬಿಳಿ ಶ್ವೇತ ಬಣ್ಣಕ್ಕೆ ಹೋಲಿಕೆ ಮಾಡಿದೆ. ವಂಡರ್ಫುಲ್. ಮುಂದೆ ಕುದುರೆ. ಪ್ರಸನ್ನ. ಕುದುರೆಯು ಸಂದೇಶವನ್ನು ನೀಡತಕ್ಕಂಥ ಸಂಕೇತ ಮತ್ತು ವೇಗವನ್ನು ಸೂಚಿಸ್ತಕ್ಕಂಥದ್ದು. ದೇವರ ಸುವಾರ್ತೆ ಎಷ್ಟು ವೇಗವಾಗಿ ಹೋಗಬೇಕು ಎಂಬುದಕ್ಕೆ ಇದು ಸಾಂಕೇತಿಕವಾಗಿ ಕುದುರೆಯನ್ನು ಸೂಚಿಸ್ತದೆ. ದೇವದೂತರನ್ನು ಉಪಯೋಗಿಸಿದ್ದಾರೆ ಒಂದು ವಿಚಾರದಲ್ಲಿ. 3 ದೂತರ ಸಂದೇಶಗಳಲ್ಲಿ ದೇವದೂತರನ್ನು ದೇವರು ಉಪಯೋಗಿಸಿದ್ದಾರೆ. ಇಲ್ಲಿ ಒಂದು ಬಿಳಿ ಕುದುರೆ. ಜನರಲ್ ಆಗಿ ಕುದುರೆಗಳು ಫಾಸ್ಟಾಗಿ ಹೋಗುತ್ತೆ. ಈಗ ಕಾರಲ್ಲೂ ಕೂಡ ಉಪಯೋಗಿಸ್ತಕ್ಕಂಥ ಭಾಷೆ ಹಾರ್ಸ್ ಪವರ್ ಅಂತಾರೆ. ಇವನ್ ದೋ ವಿ ಆರ್ ಟಾಕಿಂಗ್ ಅಬೌಟ್ 4-wheeler, ದೇ ಸೇ ಹೌ ಮೆನಿ ಹಾರ್ಸ್ ಪವರ್ ಯು ಹ್ಯಾವ್ ಅಂತ. ಕುದುರೆ ಅದಾಗಿದೆ. ಸೊ ಕುದುರೆ ಬಂದು ವೇಗವಾಗಿ, ನೀವು ಹೇಳಿದ್ರಿ, ವೇಗವಾಗಿ ಸಂದೇಶ ಜನರಿಗೆ ಮುಟ್ಟಬೇಕು. ಓಕೆ. ವ್ಯಕ್ತಿ ಯಾರು ಪಾಸ್ಟರ್ ರಾಜದಾಸ್? ಕುದುರೆ ಮೇಲೆ, ಬಿಳಿ ಕುದುರೆ ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿ ಯಾರು? ಸಂದೇಶಕ ಅಂತ ಹೇಳಿದ್ರೆ ಸಂದೇಶವನ್ನು ಒಯ್ಯುವಂಥ ವ್ಯಕ್ತಿ. ಆ ವ್ಯಕ್ತಿ ವಾರ್ತೆಯನ್ನು ಸಾರುವಂಥ, ದೇವರ ಸಂದೇಶವನ್ನು ತೆಗೆದುಕೊಂಡು ಎಲ್ಲ ಕಡೆ ಹೋಗಲಿಕ್ಕೆ ಸಿದ್ಧವಾದಂಥ ವ್ಯಕ್ತಿನೇ ಆ ಸಂದೇಶಕ್ಕಾಗಿರ್ತಾನೆ. ಮುಂದೆ ನಾವು ಇನ್ನೂ ಆಳವಾಗಿ ನೋಡಬೇಕಾದ್ರೆ ಸ್ವಾಮಿ ತನ್ನ ಸಂದೇಶವನ್ನು ನೀಡಲಿಕ್ಕೆ ಸಂದೇಶಕರನ್ನು ನೇಮಕ ಮಾಡಿದ್ದಾರೆ. ಒಂದು, ಈ ಬಿಳಿ ಕುದುರೆ ಮೇಲೆ ಕುಳಿತಿರ್ತಕ್ಕಂಥವನೇ ಯೇಸು ಕ್ರಿಸ್ತನು ಎಂಬುದಾಗಿ ಬರಹಗಾರರು ಹೇಳ್ತಾರೆ. ಯಾಕಂದರೆ ಯೇಸು ಕ್ರಿಸ್ತನೇ ನೇರವಾಗಿ ನಮಗೆ ಸಂದೇಶವನ್ನು ನೀಡಲು ಬಂದಿದ್ದಾರೆ. ಕೆಲವು ಸಾರಿ ಕುದುರೆಗಳು ಸಂದೇಶಕರಾಗಿ ಬರ್ತಾರೆ, ಆದರೆ ಸಂದೇಶವನ್ನು ನೀಡ್ತಕ್ಕಂಥವನು ಯೇಸು ಸ್ವಾಮಿ. ಯೇಸು ಸ್ವಾಮಿಯ ಸಂದೇಶವನ್ನು ಯೇಸು ಸ್ವಾಮಿಯೇ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಓಕೆ. ಈಗ ಕುದುರೆ ಯಾವ ಕಾರಣದಿಂದ, ಈಗ ನೀವು ಹೇಳಿದ್ರೆ ವೇಗವಾಗಿ ಹೋಗ್ಬೇಕು, ಇನ್ನೊಂದು ಕಾರಣ ಏನಾಗಿರಬಹುದು ಕುದುರೆಯನ್ನು? ಈ ಯುದ್ಧಕ್ಕೆ ಉಪಯೋಗಿಸ್ತಕ್ಕಂಥ ವಾಹನ ಆಗಿನ ಕಾಲದಲ್ಲಿ ಯಾವುದೇ ಪಿರಂಗಿ ಇರಲಿಲ್ಲ. ಕುದುರೆಗಳನ್ನ ಉಪಯೋಗಿಸ್ತಾ ಇದ್ರು. ಯಾಕಂದ್ರೆ ಕುದುರೆಗಳು ಆ ವೈರ್ಗಳನ್ನು ಛೇದಿಸ್ತಾ ಇದ್ವು. ಇವರು ಆ ವಾಹನ ಮೇಲೆ ಕುಳಿತುಕೊಳ್ಬೇಕಾದ್ರೆ ಆ ಕುದುರೆ ಧೈರ್ಯಶಾಲಿಯಾಗಿರ್ಬೇಕು. ಕುದುರೆ ಎದುರ್ಕೊಂಡ್ರೆ ಅವರು ಯುದ್ಧ ಮಾಡೋಕ್ಕಾಯ್ತಿರ್ಲಿಲ್ಲ. ಅದಕ್ಕೇ ದೇವರು ಈ ಒಂದು ಶಕ್ತಿಯುತವಾದಂಥ ಪ್ರಾಣಿ ಕುದುರೆಯನ್ನು ಈ ಒಂದು ದೃಶ್ಯಕ್ಕೆ, ಯಾವುದಕ್ಕೆ, ಪ್ರಥಮ ಸಭೆಯಲ್ಲಿ ಹೇಗೆ ವೇಗವಾಗಿ ಚಲಿಸ್ತಾ ಇತ್ತು ಸಭೆ ಅನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೆ ಸಾಂಕೇತಿಕವಾಗಿ ಕುದುರೆಯನ್ನು ಸ್ವಾಮಿ ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವರು ಸುವಾರ್ತೆಯನ್ನು 1ನೇ ಶತಮಾನ ಇರಬಹುದು, ಈಗಲೇ ಇರಬಹುದು, ಯಾವ ರೀತಿ ನಾವು ಸಂದೇಶವನ್ನು ಸಾರಬೇಕು ಅಂತ ಹೇಳಿದ್ರೆ, ಯುದ್ಧದ ಪರಿಸ್ಥಿತಿಯಲ್ಲಿ ಯಾವ ರೀತಿ ತಡ ಮಾಡಲಿಕ್ಕೆ ಸಮಯವಿಲ್ಲವೋ, ಕೂತ್ಕೊಂಡು ಯೋಚನೆ ಮಾಡಲಿಕ್ಕೆ ಸಮಯವಿಲ್ಲವೋ, ಎಷ್ಟು ಯು ಡೋಂಟ್ ಹ್ಯಾವ್ ದ ಟೈಮ್ ಆ್ಯಂಡ್ ದಿ ಪೇಷನ್ಸ್ ಟು ಹ್ಯಾಂಡಲ್ ಇಟ್ ಇನ್ ಅ ವೆರಿ ಸಾಫ್ಟ್ ವೇ. ದ ಟ್ರೂತ್ ಹ್ಯಾಸ್ ಟು ಗೋ ಇನ್ ಸೋ ಫಾಸ್ಟ್ ಟು ಪೀಪಲ್ ಲೈಕ್ ಅ ವಾರ್ ಸಿಚುವೇಶನ್. ಅದಕ್ಕೆ ತಾನೇ ಕುದುರೆಯನ್ನು ಉಪಯೋಗಿಸಿದ್ದಾರೆ ಅಂತ ನಾವು ನೋಡ್ತೀವಿ. ಇಲ್ಲಿ ಒಂದು ತಿಳ್ಕೊಳ್ಬೇಕು, ಒಂದು ಸತ್ಯವೇದ ವಾಕ್ಯವನ್ನು ಸಹ ನೋಡೋಣ. ಎಸ್ ಸರ್, ಓದಿ ಸರ್. ಪ್ರಕಟಣೆ 19ನೇ ಅಧ್ಯಾಯ 19ನೇ ವಚನ ಹೇಳ್ತಕ್ಕಂಥದ್ದು, ತರುವಾಯ ಆ ಮೊದಲನೆಯ ಮೃಗವು, ಭೂರಾಜರು, ಅವರ ಸೈನ್ಯಗಳವರು ಆ ಕುದುರೆಯ ಮೇಲೆ ಕುಳಿತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು. ಹೇಳಿದ್ರಲ್ಲ ಬೋಧಕರು, ಯುದ್ಧದ ಸಿದ್ಧತೆ. ಹಿಂದೆ
ರಾಜರುಗಳನ್ನ ತಗೊಳ್ಳಿ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಯಾವುದ್ರಲ್ಲಿ ಹೋಗ್ತಾ ಇದ್ರು? ಕುದುರೆ ಮೇಲೆ, ರಥಗಳು, ಕುದುರೆಗಳು, ರಥಾಶ್ವಗಳು. ಯಾರ ಜೊತೆಯಲ್ಲಿ ಬಲಿಷ್ಠವಾದಂಥ ಕುದುರೆ ಇದೆ ಅದನ್ನು ಏರಿ ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದ. ಅದು ಬೇರೆ ಧರ್ಮದಲ್ಲೂ ಅದೇ ಹೋಲಿಕೆ, ಕ್ರೈಸ್ತಿಯ ಧರ್ಮದಲ್ಲೂ ಅದೇ ಹೋಲಿಕೆ. ಇಲ್ಲಿಂದಲೇ ತಗೊಂಡಿದ್ದಾರೆ ಅವರು. ಕುದುರೆಗಳು ವೇಗವಾಗಿ ಹೋದ್ರೆ ನಾವು ವೇಗವಾಗಿ ವೈರಿಯನ್ನು ಹಿಡಿಬಹುದು. ಅದು ಬಲಿಷ್ಠವಾಗಿರಬೇಕು, ಯುದ್ಧಕ್ಕೆ ಸನ್ನದ್ಧ ಮಾಡಿಕೊಳ್ಳುವುದಕ್ಕೆ ಎಂಬುದಾಗಿ ಇದಕ್ಕೆ ಒಂದು ವಚನ. ಇನ್ನೊಂದು ವಚನವನ್ನು ದಯವಿಟ್ಟು ಓದಬೇಕು ಅಂತ ಕೇಳ್ಕೊಳ್ತೀನಿ. ಪ್ರಕಟಣೆ 19ನೇ ಅಧ್ಯಾಯ 11, 12, 13 ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಈ ಬಿಳಿಯ ಕುದುರೆಯ ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿ ಯಾರು? ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯವನ್ನು ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಹುರಿಯಂತಿವೆ. ಆತನ ತಲೆಯ ಮೇಲೆ ಅನೇಕ ಮುಕುಟಗಳು ಉಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು. ಹೇಳಿ, ಇದರ ವಿವರಣೆ ಏನು ಪಾಸ್ಟರ್ ರಾಜದಾಸ್? ಈ ವಾಕ್ಯವನ್ನು ನಾವು ಹೋಲಿಸುವಾಗ ಬಿಳಿ ಕುದುರೆ ಅಂತಿಮದಲ್ಲಿ, ಇದು ಪ್ರಾರಂಭದಲ್ಲಿ ಕಾಣ್ತೇವೆ. ಪ್ರಥಮ ಸಭೆಯಲ್ಲಿ, ಆದಿ ಸಭೆಯಲ್ಲಿ ವೇಗವಾಗಿ ಕುದುರೆ ಹೋಯಿತು. ಹಾಗೆ ಸಭೆಯ ನಂತರ, ಇತಿಹಾಸದ ನಂತರ ಸ್ವಾಮಿ ಬಿಳಿ ಕುದುರೆಯನ್ನು ಹತ್ತಿದವನಾಗಿ ಇಳಿದು ಬರುವನಾಗಿದ್ದಾನೆ. ರಾಗನೂ ಸಹ ಹಾಡ್ತೇವೆ, ಬಿಳಿ ಕುದುರೆ ಮೇಲೆ ಇಳಿದು ಬರುವನು ಅಂತ. ಆ ಸ್ವಾಮಿ ಆತನ ಬರುವಾಗ ಆತನ ಹೆಸರು ಅಲ್ಲಿ ಬರೆಯಲ್ಪಟ್ಟಿರ್ತದಂತೆ. ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಆ ಹೆಸರು ಆತನಿಗೆ ಹೊರತು ಯಾರಿಗೂ ಇಲ್ಲ. ಆ ಹೆಸರು ಏನೆಂಬುದಾಗಿ 16ನೇ ವಚನದಲ್ಲಿ ಹೇಳುತ್ತೆ ನೋಡಿ. ರಾಜಾದಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರೆಯಲ್ಪಟ್ಟಿದೆ ಅಂತೆ. ಆ ಬಿಳಿ ಕುದುರೆ ಮೇಲೆ ಕುಳಿತು ಬರುವಂತಕ್ಕಂಥ ವ್ಯಕ್ತಿ ಯಾರಂತ ಹೇಳಿದ್ರೆ ಯೇಸು ಕ್ರಿಸ್ತನಲ್ಲದೆ ಮತ್ತಾರೂ ಅಲ್ಲ. ಆತನು ಮೊದಲು ದೀನನಾಗಿ ಬಂದ, ಆದರೆ ಈಗ ಅಂತ್ಯದಲ್ಲಿ, ಲೋಕದ ಇತಿಹಾಸದ ಅಂತ್ಯದಲ್ಲಿ, ಈ ಸುವಾರ್ತೆಯು ಇಹಲೋಕದ ಎಲ್ಲ ಕಟ್ಟೆ ಕಡೆಗೂ ಸಾರಲ್ಪಟ್ಟ ಮೇಲೆ ಆತನು ಮತ್ತೆ ಬಿಳಿ ಕುದುರೆ ಮೇಲೆ ಹಿಡಿದು ಬರ್ತಾನೆ ಎಂಬುದನ್ನು ನಾವು ಕಾಣ್ತೇವೆ. ಪ್ರಾರಂಭ ಬಿಳಿ ಕುದುರೆಯಲ್ಲಿ ಆಗುತ್ತೆ, ಅಂತ್ಯವೂ ಸಹ ಬಿಳಿ ಕುದುರೆಯಲ್ಲಿ ಆಗುವಂಥದ್ದಾಗಿದೆ. ಸೊ ಈಗ ಬಿಳಿ ಕುದುರೆ ಯುದ್ಧದ ಒಂದು ಸಾಂಕೇತ, ಯುದ್ಧದ ಒಂದು ಪರಿಸ್ಥಿತಿಯನ್ನು ನಾವು ನೆನೆಸ್ಕೋಬೇಕು ಸುವಾರ್ತೆಯನ್ನು ಸಾರುವಾಗ. ಇವತ್ತು ವಿಸಿಟಿಂಗ್ ಬೇಡ, ಸ್ವಲ್ಪ ಮಳೆ ಬರೋ ಥರ ಇದೆ, ಚಳಿಯಾಗಿದೆ, ಸ್ವಲ್ಪ ಬೆಚ್ಚಗೆ ಮನೇಲಿ ಇರೋಣ ಅನ್ನೋದಕ್ಕಿಲ್ಲ. ದೇರ್ ಇಸ್ ಅ ವಾರ್ ಔಟ್ ದೇರ್ ಆ್ಯಂಡ್ ವಿ ನೀಡ್ ಟು ಆ್ಯಕ್ಟ್ ಲೈಕ್ ವಿ ಆರ್ ಇನ್ ವಾರ್. ಆವಾಗ ತಾನೇ ಸುವಾರ್ತೆ ಎಲ್ಲ ಕಡೆ ಸಾರುತ್ತೆ. ಅದಕ್ಕೆ ಬಿಳಿ ಕುದುರೆಯನ್ನು ಉಪಯೋಗಿಸಿದ್ದಾರೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಬನ್ನಿ, 6ನೇ ಅಧ್ಯಾಯ 2ನೇ ವಚನವನ್ನು ನಾವು ಚರ್ಚೆ ಮಾಡ್ತಿದ್ದೀವಿ. ಯುದ್ಧದ ವಾತಾವರಣ ಇರುವ ಕಾರಣದಿಂದ ಬಿಳಿ ಕುದುರೆಯನ್ನು ಆಯ್ಕೆ ಮಾಡಲಾಗಿದೆ. ಆ ಬಿಳಿಯ ಕುದುರೆ ಮೇಲೆ ಯಾರಿದ್ದಾರೆ ಎಂಬತಕ್ಕಂಥದ್ದನ್ನು ಈಗಾಗಲೇ ನಾವು ರುಜುವಾತು ಮಾಡಿದ್ದೇವೆ ಸತ್ಯವೇದದ ವಾಕ್ಯದ ಆಧಾರದ ಮೇಲೆ. ಈಗ ಆ ಒಂದು ವ್ಯಕ್ತಿಯ ಕೈಯಲ್ಲಿ ಇರ್ತಕ್ಕಂಥ 2 ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಈಗ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತೇವೆ. ಬಾಣ, ನೀವು ಹೇಳಿದ್ರಿ ಬಿಲ್ಲು ಬಾಣ ಸಪ್ರೇಟಾಗಿ ನಾವು ಮಾಡೋಕ್ಕಾಗೋದಿಲ್ಲ, ಆದರೆ ಬಾಣದ ಬಗ್ಗೆ ಸ್ವಲ್ಪ ಹೇಳಿ. ಹಬಾಕುಕ್ 3ನೇ ಅಧ್ಯಾಯ 9ನೇ ವಚನ. ದೇವರ ವಾಕ್ಯ ಹೇಳುತ್ತೆ, ಈ ವಾಕ್ಯದ ಪ್ರಕಾರ ನಿನ್ನ ಬಿಲ್ಲು ಪೂರ್ಣ ಬರಿದಾಗಿದೆ ಎಂಬುದಾಗಿ. ಈ ಬಿಲ್ಲನ್ನು ವಾಕ್ಯಕ್ಕೆ ಹೋಲಿಕೆ ಮಾಡಿ ಪ್ರವಾದಿ ಬರೆದಿದ್ದಾನೆ. ಅನೇಕ ಸಾರಿ ಜನ ಆ ಬಿಲ್ಲನ್ನು ಭಾಳ ಲಘುವಾಗಿ ಪರಿಗಣಿಸ್ತಾರೆ. ಆ ಬಿಲ್ಲು ಹೇಗೆ ವೇಗವಾಗಿ ಚಲಿಸಿ ತಾಗುತ್ತೆ, ಪ್ರಾಣ ತೆಗಿತದೆ, ಹಾಗೆ ದೇವರ ವಾಕ್ಯ ಪ್ರಾಣ ತೆಗೆಯಲ್ಲ, ಪ್ರಾಣ ಉಳಿಸ್ತದೆ. ಅದೇ ವ್ಯತ್ಯಾಸ. ಈ ಸಜೀವುಳ್ಳ ವಾಕ್ಯವು ಕೀಲು ಮಜ್ಜೆಗಳನ್ನು, ಪ್ರಾಣ ಆತ್ಮಗಳನ್ನು ವಿಭಾಗಿಸುವಷ್ಟು ಶಕ್ತಿಯುತವಾಗಿದೆ. ಇದನ್ನು ನಾವು ಅಂಗೀಕರಿಸ್ಕೊಂಡ್ರೆ, ಪಾಸ್ಟ್ ಪ್ರಸನ್ನ ಹೇಳ್ದಂಗೆ, ಅಂಗೀಕರಿಸಿದವರು ರಕ್ಷಿಸಲ್ಪಡ್ತಾರೆ, ತಿರಸ್ಕರಿಸಿದವರು ನಾಶ ಆಗ್ತಾರೆ. ಇವತ್ತು ಈ ಅನೇಕ ಜನ ಈ ವಾಕ್ಯವನ್ನು ತಾತ್ಸಾರ ಮಾಡ್ತಿದ್ದಾರೆ. ಅವ್ರು ನಾಶ ಆಗ್ಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಇವತ್ತು ನಾವು ಯಾರು ದೇವರ ಉದ್ದೇಶ ಅಂತ ಹೇಳಿದ್ರೆ, ಒಬ್ಬನೂ ನಾಶ ಆಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದೇ ದೇವರ ಚಿತ್ತವಾಗಿದೆ. ಅದಕ್ಕಾಗಿ ನೀವು ವಾಕ್ಯವನ್ನು ವೇಗವಾಗಿ ಸಾರಬೇಕು ಅಂತ ಸ್ವಾಮಿ ಬಯಸ್ತದಾನೆ. ಅದನ್ನು ಕುದುರೆ ಮೇಲೆ ವೇಗವಾಗಿ ಚಲಿಸ್ತಕ್ಕಂಥ ಪ್ರಾಣಿ ಮೇಲೆ ಸ್ವಾಮಿ ಈ ಸಂದೇಶವನ್ನು
ಕಳಿಸ್ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಷ್ಟು ತುರ್ತು ಪರಿಸ್ಥಿತಿ ಇದ್ದೇವೆ. ಇದು ಯುದ್ಧದ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಯುದ್ಧ ಹೋರಾಟ ನಡೀತಾ ಇದೆ ಅಂಧಕಾರ ಶಕ್ತಿಗಳ ವಿರುದ್ಧವಾಗಿಯೂ ಮತ್ತು ದೇವರ ಜನರಿಗೂ. ಸತ್ಯಕ್ಕೂ ಅಸತ್ಯಕ್ಕೂ ಹೋರಾಟ. ಸತ್ಯವನ್ನು ಇದು ಹಿಬ್ಬಾಯಿ ಕತ್ತಿಗೆ ಹೋಲಿಕೆ ಆಗಿದೆ ಮತ್ತು ಬಿಲ್ಗೆ ಹೋಲಿಕೆ ಆಗಿದೆ. ಇನ್ನೊಂದು ಕಡೆ ಕೂಡ ಈ ಬಾಣವನ್ನು ಇಬ್ಬಾಯಿ ಕತ್ತಿಗೆ ಹೋಲಿಕೆ ಮಾಡಲಾಗಿದೆ. ಸೊ ಇಬ್ಬಾಯಿ ಕತ್ತಿ ಯಾವುದು ಅಂತ ನಮಗೆ ಗೊತ್ತಿದೆ. ಸೊ ಆ ಬಾಣದ ಒಂದು ವಿಚಾರ ಈಗಾಗಲೇ. ಸೊ ಈಗ ಈ ಬಾಣ ತಾಕುವಂಥ ಒಂದು ಸ್ಥಳ ಏನು, ಯಾಕೆ ಬಾಣವನ್ನು ಉಪಯೋಗಿಸಿದ್ದಾರೆ ಅಂತಕ್ಕಂಥದ್ದನ್ನು ಯೆಶಾಯನ ಪ್ರವಾದನೆ ಗ್ರಂಥ 49:2 ಮತ್ತು 3ನೇ ವಚನವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಹುದುಗಿಸಿದ್ದಾನೆ. ನನ್ನನ್ನು ಚೂಪಾದ ಬಾಣವನ್ನಾಗಿ ರೂಪಿಸಿ ತನ್ನ ಬತ್ತಳಿಕೆಯಲ್ಲಿ ಮುಚ್ಚಿಟ್ಟಿದ್ದಾನೆ. ಆತನು ನನಗೆ ನನ್ನ ಸೇವಕನು, ನಾನು ಪ್ರಭಾವ ಹೊಂದಬೇಕಾದ ಇಸ್ರಾಯೇಲನು ಆಗಿದ್ದಿ ಎಂದು ಹೇಳಿದನು. ಇವತ್ತು ಪ್ರತಿಯೊಬ್ಬ ಸೇವಕರು ಸಹ ಈ ಒಂದು ಬಾಣಕ್ಕೆ ಹೋಲಿಕೆ ಆಗಿದೆ. ನಾವು ವಾಕ್ಯವನ್ನು ತೆಗೆದುಕೊಳ್ತಕ್ಕಂಥ ಸಂದೇಶಕರಾಗಿ ನಾವು ಮುಂದೆ ಹೋಗಬೇಕಾಗಿದೆ. ಹೆದರಬಾರ್ದು, ನಾಚಿಕೊಳ್ಬಾರ್ದು, ಭಯಪಡಬಾರ್ದು. ಆ ಕಾರ್ಯ ಮಾಡ್ತಕ್ಕಂಥದ್ದು ಪವಿತ್ರ ಆತ್ಮನ ಕೆಲಸ. ಅದನ್ನು ನಾವು ಅದನ್ನು ತೆಗೆದುಕೊಳ್ಬೇಕಂಥದ್ದು ನಮ್ಮ ಕೆಲಸ ಆಗಿದೆ. ಮುಂದೆ ಹೋಗೋಣ. ಕಿರೀಟಕ್ಕೆ ಬರೋಣ. ಪಾಸ್ಟರ್ ಪ್ರಸನ್ನ, ಕಿರೀಟ ಹೇಳಿ. ಆತನ ಕೈಯಲ್ಲಿ ಒಂದು ಕಿರೀಟ ಇತ್ತು ಅಂತೆ. ಈ ಕಿರೀಟ ಏನನ್ನ ಸೂಚನೆ ಮಾಡ್ತದೆ ಅಂದರೆ, ಗ್ರೀಕ್ ಭಾಷೆಯಲ್ಲಿ ಕಿರೀಟವನ್ನು ಸ್ಟೆಫೆನೋಸ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಸ್ಟೆಫೆನನು ಅಂದ್ರೆ ಅರ್ಥ ಕಿರೀಟ ಎಂಬುದಾಗಿ. ಓಕೆ. ಪ್ರಪ್ರಥಮವಾಗಿ ಕ್ರೈಸ್ತಿಯರಲ್ಲಿ ಹುತಾತ್ಮನಾದಂಥವನು ಸ್ಟೆಫೆನನು. ಆತನನ್ನ ಕಲ್ಲೆಸೆದು ಕೊಲ್ಲುವಾಗಲೂ ಸಹ ಆತನು ಈ ಗುಣವನ್ನು ಹೊಂದಿದನು. ಜಯಮಾಲೆಯಾದಂಥ ಕಿರೀಟವು ಆತನಲ್ಲಿ ಇತ್ತು. ಕಿರೀಟವು ಯಾವುದನ್ನು ಸೂಚನೆ ಮಾಡ್ತದೆ ಅಂದರೆ ಜಯವನ್ನು, ಅಧಿಕಾರವನ್ನು, ಗೌರವವನ್ನು ಸೂಚನೆ ಮಾಡ್ತಕ್ಕಂಥದ್ದು. ಈ ಒಂದು ಕಿರೀಟದ ಬಗ್ಗೆ ನೋಡುವಾಗ ಇಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ಏನು ಹೇಳ್ತದೆ ಕೇಳೋಣ. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬ ಆತನು, ಅಂದರೆ ಯೇಸು ಪ್ರಭಾವವನ್ನು, ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಸೊ ಕಿರೀಟವನ್ನು ಹೊಂದಿರತಕ್ಕಂಥವನು ಯೇಸು ಸ್ವಾಮಿ. ಜಯಶಾಲಿಗಳಿಗೆ ಏನನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸತ್ಯವೇದಗಳನ್ನು ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನಕ್ಕೆ ತಿರುಗಿಸಿ ನೋಡೋಣ. ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿನಗೆ ಸಂಭವಿಸಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗಳಿಗೆ ಒಳಗಾಗುವಂತೆ ಸೈತಾನ ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಕಿರೀಟವನ್ನು ಕೊಡುವೆನು. ದೇವರು ಹೇಳ್ತಕ್ಕಂಥದ್ದು ನಿನಗೆ ಎಂದರೆ ಇದನ್ನ ಸ್ವಾಮಿ 7 ಸಭೆಗಳಿಗೂ ತಿಳಿಸುವಾಗ 2ನೇ ಸಭೆಗಿರ್ತಕ್ಕಂಥ ಸಂದೇಶ ಇದು. ಸ್ಮರಣ ಸಭೆಗೆ. ಆ ಸ್ಮರಣ ಸಭೆ ಎಷ್ಟು ಹಿಂಸೆಯನ್ನು ತಾಳ್ಕೊಳ್ತು ಅಂದರೆ ಸ್ವಾಮಿ ಮೆಚ್ಕೊಳ್ತಾನೆ ಆ ಸಭೆಯನ್ನು. ಆ ಸಭೆಗೆ ಯಾವುದೇ ರೀತಿಯಾದಂಥ ಖಂಡನೆಯನ್ನು ಮಾಡಲ್ಲ ಸ್ವಾಮಿ. ಅಂತಹ ಸಭೆಗೆ ಸ್ವಾಮಿ ಹೇಳ್ತಾನೆ, ನೀನು ಸಾಯಬೇಕಾದ್ರೂ ನಂಬಿಗಸ್ತನಾಗಿರು. ಅಂತ್ಯದಲ್ಲಿ ಏನು ಸಿಗ್ತದೆ ನಿನಗೆ? ಕಿರೀಟ ಸಿಗ್ತದೆ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನವನ್ನು ದಯವಿಟ್ಟು ಓದಬೇಕು. ಇದನ್ನೇ ಓದುದು ಇವಾಗ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿಮಗೆ ಜೀವವೆಂಬ ಕಿರೀಟವನ್ನು ಕೊಡುವೆನು. 2 ಬಾರಿ ಈ ವಚನವನ್ನು ನಾವು ಓದಿದ್ದೇವೆ. ನಮ್ಮೆಲ್ಲರಿಗೂ ಎಷ್ಟೋ ಸಂದರ್ಭಗಳಲ್ಲಿ ಒಂದು ಸನ್ನಿವೇಶದಿಂದ ಸತ್ಯದಿಂದ ಹೊರಗೆ ಹೋಗ್ಬಿಡ್ತೀವಿ. ಅಷ್ಟೇನು ದೊಡ್ಡ ಕಾರಣ ಇರೋದಿಲ್ಲ, ಸಭೆಗೆ ಬರೋದು ಬಿಟ್ಬಿಡ್ತೀವಿ, ಸತ್ಯವನ್ನು 2ನೇ ಸ್ಥಾನ ಕೊಟ್ಬಿಡ್ತೀವಿ. ಆದರೆ ಇಂಥವರಿಗೆ ಮಾತ್ರ ಕಿರೀಟವನ್ನು ಕೊಡಲ್ಪಟ್ಟಿದೆ ಅಂತಕ್ಕಂಥದ್ದು. ಓಕೆ, ಈ ಒಂದು ಕುದುರೆ ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿ, ಅದು ಯೇಸು ಸ್ವಾಮಿಯ ಮೇಲೆ
ಕಿರೀಟ ಯಾಕಿದೆ, ಅದರಲ್ಲಿ ನಾವು ಏನು ಕಲಿಬೇಕು? ಆ ಕಿರೀಟ ಇದ್ದವರಿಗೆ ಜಯ ಹೊಂದಿದವರು ಎಂಬುದನ್ನು ತಿಳಿಸ್ಲಿಕ್ಕೆ ಸಾಧ್ಯ. ಓಕೆ, ಯಾಕೆ ಈಗಾಗಲೇ ಹೇಳಿದೆ, ಯಾರಿಗೆ ಕಿರೀಟ ಸಿಗ್ತದೆ? ಜಯ ಹೊಂದವ್ರಿಗೆ. ಜಯ ಹೊಂದಿದವರಿಗೆ. ಜಯಮಾಲೆ ಎಂಬ ಕಿರೀಟವನ್ನು ನಿಮಗೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಹಾಗಿರುವಲ್ಲಿ ಕಿರೀಟವನ್ನು ತಕೊಂಡು ಸ್ವಾಮಿ ಏನು ಮಾಡ್ತಾನೆ ಅಂದರೆ, ನಡೀತಾ ಇದ್ದಾನೆ ಕುದುರೆ ಮೇಲೆ. ಯಾರ್ಯಾರು ಜಯಶಾಲಿಗಳಾಗ್ತಾರೆ ಅವರಿಗೆ ಆ ಕಿರೀಟವನ್ನು ಕೊಡಲಿಕ್ಕೆ ಸ್ವಾಮಿ ಇಷ್ಟಪಡ್ತಾನೆ. ಈ ಕುದುರೆ ಮೇಲೆ ನಡೀತಕ್ಕಂಥವನು ಈ ಕಿರೀಟವನ್ನು ಯಾರ್ಯಾರು ಈ ಲೋಕವನ್ನು ಜಯಿಸಿದ್ದಾರೆ, ಹಿಂಸೆಯನ್ನು ತಾಳ್ಕೊಂಡು ಜಯಶಾಲಿಗಳಾಗಿದ್ದಾರೆ, ಅವರ ಮೇಲೆ ಕೊಡಲಿಕ್ಕೆ ಮುಂದೆ ಬರ್ತಾರೆ. ಸೊ ಇದು ಬಹಳ ಪ್ರಾಮುಖ್ಯವಾದದ್ದು. ವಂಡರ್ಫುಲ್. ಇದ್ರ ಬಗ್ಗೆ ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮ. ಈ ಜಯಶಾಲಿಗಳು ಯಾರು ಎಂಬತಕ್ಕಂಥ ವಿಚಾರವನ್ನು ನಾವು ಚರ್ಚೆ ಮಾಡ್ತಿದ್ದೀವಿ. ಜಯಶಾಲಿಗಳು ಕಣ್ಣೀರ ಕಡಲಲ್ಲಿ ಆ ರಾಗವನ್ನು ನಾವು ಹಾಡುವಾಗ ಗೆದ್ದವರಿಗೆ ಆ ಜಯಮಾಲೆಯನ್ನು ದೇವರು ಕೊಡ್ತಾನೆ ಅಂತಕ್ಕಂಥದ್ದನ್ನು ಎಷ್ಟೋ ಸರಿ ಹಾಡಿದ್ದೇವೆ. ಆದರೆ ಈ ಜಯಶಾಲಿಗಳು ಯಾರು ಪಾಸ್ಟರ್ ಪ್ರಸನ್ನ? ಜಯಶಾಲಿಗಳು ಕ್ರಿಸ್ತನನ್ನು ಸ್ವೀಕಾರ ಮಾಡಿದವರು. ಎರಡನೇದಾಗಿ ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧರಾಗಿರುವವರೇ ಜಯಶಾಲಿಗಳು. ಮಾರ್ತಳನ್ನು ಯೇಸುಸ್ವಾಮಿ ಭೇಟಿಯಾಗುವಾಗ ಒಂದು ವಾಕ್ಯವನ್ನು ಹೇಳ್ತಾರೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ, ನಿನ್ನ ತಮ್ಮನಾದ ಲಾಜರನು ಸತ್ತೋಗಿದ್ದಾನೆ, ಆದರೆ ನೀನು ನಂಬಿದ್ರೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ಎರಡನೇ ವಾಕ್ಯ ಹೇಳ್ತಕ್ಕಂಥದ್ದು, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಅವರೇ ಜಯಶಾಲಿಗಳು. ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತನಿಗೋಸ್ಕರ ತ್ಯಾಗವನ್ನು ಮಾಡಿ ಯೇಸು ಕ್ರಿಸ್ತನ ಬಲಿಯನ್ನು ಕೊಡುವವರೇ ಜಯಶಾಲಿಗಳು. ಈ ಜಯಮಾಲೆ ಎಂಬತಕ್ಕಂಥದ್ದು ಅಷ್ಟು ಸುಲಭವಾಗಿ ಸಿಕ್ಕಲ್ಲ. ಈಗ ಒಬ್ಬ ಕ್ರೀಡಾಪಟು ಇರ್ತಾನೆ, ಅವನು ಓಡದೆ ಕಿರೀಟ ಸಿಕ್ಕುತ್ತಾ, ಅವನಿಗೆ ಬಹುಮಾನ ಸಿಕ್ಕುತ್ತಾ? ಖಂಡಿತವಾಗಿಲ್ಲ. ಪೌಲನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ನಾನು ಕ್ರೈಸ್ತಿಯರ ಓಟದಲ್ಲಿ ಆ ಜಯಮಾಲೆಯನ್ನು ಪಡೆದುಕೊಳ್ಳುವುದಕ್ಕೆ ಹೋರಾಟ ಮಾಡ್ತಾ ಇದ್ದೇನೆ. ಆ ಜಯಮಾಲೆ ಸಿಕ್ಕೋ ತನಕ ಹೋರಾಟ ಮಾಡ್ತೇನೆ ನಾನು. ಕ್ರೈಸ್ತಿಯ ಕುದುರೆ ಬಗ್ಗೆ ನಾವು ಹೇಳುವಾಗ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇದು ಹೋರಾಟ, ಸುಮ್ಮನೆ ಬರೋದಿಲ್ಲ. ಸೊ ಕಿರೀಟ, ಈಗ ಒಬ್ಬರು ಯಾರೋ ಬಹಳ ಚೆನ್ನಾಗಿ ಹೇಳ್ತಾರೆ, ವಿತೌಟ್ ದ ಕ್ರಾಸ್ ದೇರ್ ಇಸ್ ನೋ ಕ್ರೌನ್. ಕ್ರೂಜೆ ಅಂದ್ರೆ ಏನು? ಹಿಂಸೆ. ಹಿಂಸೆ, ನೋವು. ಆ ನೋವು, ಆ ಹಿಂಸೆ ಅದು ಇಲ್ಲದೆ ಇದ್ರೆ ನಿನಗೆ ಕಿರೀಟ ಸಿಕ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಇವತ್ತು ಬಂದಿದ್ದೇನೆ, ಕ್ರೈಸ್ತನಾಗ್ಬಿಟ್ಟಿದ್ದೇನೆ, ನನಗೆ ಸಿಕ್ಕಬೇಕು ಎಲ್ಲ ಅಂದ್ರೆ ಅದಾಗೋದಿಲ್ಲ. ಅದು ಆ ಒಂದು ಪ್ರಾಸೆಸ್ ಅಂತ ಏನಿದೆಯಲ್ಲ ಅದನ್ನು ನಾವು ಮಾಡಬೇಕು. ಕಿರೀಟ ಸಿಕ್ಕಬೇಕಾದ್ರೆ ನೀವು ಹೋರಾಟದಲ್ಲಿ ಜಯಶಾಲಿಗಳಾಗಬೇಕು. ಯಾವ ಹೋರಾಟ? ಪೌಲನು ಹೇಳ್ತಾನೆ, ನಾವು ಇಲ್ಲಿ ಯಾವ ಹೋರಾಟ ಮಾಡ್ತಾ ಇಲ್ಲ, ಶಾರೀರಿಕ ಹೋರಾಟವಲ್ಲ, ಯುದ್ಧಗಳ ಹೋರಾಟವಲ್ಲ, ಬಿಲ್ಲು ಬಾಣ ಹೋರಾಟವಲ್ಲ, ಆತ್ಮಿಕವಾದಂಥ ಹೋರಾಟ, ಪಾಪಕ್ಕೂ ಒಳ್ಳೆತನಕ್ಕಿರ್ತಕ್ಕಂಥ ಹೋರಾಟ, ಸೈತಾನನಿಗೂ ಕ್ರಿಸ್ತನಿಗಿರ್ತಕ್ಕಂಥ ಹೋರಾಟ. ಈ ಮಹಾ ಹೋರಾಟದಲ್ಲಿ ಜಯಶಾಲಿಗಳಾದವರಿಗೆ ಮಾತ್ರ ಕಿರೀಟ ಸಿಗ್ತದೆ. ಇಲ್ಲಿ ಒಂದು ಕೊಟೇಶನನ್ನು ಓದಲಿಕ್ಕೆ ನಿಮ್ಮನ್ನು ಕೇಳ್ಕೊಳ್ತೀನಿ. ಮೌಂಟ್ ಆಫ್ ಬ್ಲೆಸ್ಸಿಂಗ್ಸ್ ಪುಟ 30ರಿಂದ ಬಂದಿರತಕ್ಕಂಥದ್ದು. ಒಬ್ಬ ದೊಡ್ಡ ಲೇಖಕಿ ಈ ರೀತಿಯಾಗಿ ಬರೆದಿದ್ದಾರೆ. ಅದನ್ನು ಸ್ವಲ್ಪ ಭಾಷಾಂತರ ಮಾಡಿ. ಎಲ್ಲ ಕಾಲದಲ್ಲೂ ಸಹ ಸೈತಾನನು ದೇವರ ಜನರನ್ನ ಹಿಂಸೆ ಪಡಿಸುವುದಕ್ಕೆ ಮುಂದಾಗಿದ್ದಾನೆ. ಅದನ್ನು ಇವತ್ತು ಸಹ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರನ್ನ ಹೇಗಾದರೂ ಮಾಡಿ ನಾನು ಹಿಂಸಿಸಬೇಕು, ಅವ್ರನ್ನ ಸಾಯಿಸಬೇಕು. ಉದಾಹರಣೆಗೆ ಎಷ್ಟೋ ಜನ ಈ ಸತ್ಯವೇದವನ್ನು ಭಾಷಾಂತರ ಮಾಡಲಿಕ್ಕೆ ಮುಂದೆ ಬಂದರು. ಅವರನ್ನೇನು ಮಾಡಿದ್ರು? ಜನ ಸಾಯಿಸಿದ್ರು. ದೇವರ ವಾಕ್ಯವನ್ನು ಸಾರಲಿಕ್ಕೆ ಬೇರೆ ದೇಶಗಳಿಗೆ ಹೋದ್ರು. ಅವ್ರನ್ನೇನು ಮಾಡಿದ್ರು? ಸೊ ಅದನ್ನೇ ಮಾಡ್ತಾ ಇರ್ತಕ್ಕಂಥ ಸೈತಾನನ ಉದ್ದೇಶ ಏನಪ್ಪಾ ಅಂದ್ರೆ, ಈ ದೇವರ ವಾಕ್ಯವು ಸಾರಲ್ಪಡಬಾರದು, ಸತ್ಯವು ಗೊತ್ತಾಗಬಾರದು ಎಂಬುದಾಗಿ ಕಾಲಕ್ರಮೇಣವಾಗಿ ಅವರನ್ನ ಹಿಂಸೆ ಪಡಿಸ್ತಾನೇ ಇದ್ದಾನೆ. ಆದರೆ ಬಹಳ ಪ್ರಾಮುಖ್ಯವಾದದ್ದು, ಅವರು ಆ ಹಿಂಸೆಯಲ್ಲಿ ಜಯಶಾಲಿಗಳಾಗಿದ್ದಾರೆ. ಆ ಮರಣದಲ್ಲೂ ಜಯವನ್ನು ಕಂಡಿದ್ದಾರೆ.
ಇವ್ರು ಯಾರನ್ನೇ ಕೇಳಿ, ಯಾರನ್ನಾರು ಹೇಗಪ್ಪ ನಿಮ್ಮ ಹಿಂಸೆ ಏನಾಯಿತು ಅಂತ ಕೇಳುವಾಗ ಇಲ್ಲ, ಐ ವಾಸ್ ಹ್ಯಾಪಿ ಟು ಡೈ ಅಂತಾರೆ. ಸೊ ಕ್ರಿಸ್ತನಿಗೋಸ್ಕರ ಹಿಂಸೆ ಪಟ್ಟು ಸಾಯೋದ್ರಲ್ಲಿ ಒಂದು ಸಂತೋಷ ಇದೆ. ಕಾರಣ ಏನಂದರೆ ಮೋಶೆ ಹೇಳ್ತಕ್ಕಂಥದ್ದು ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 25-26 ಆತನು ಹೇಳ್ತಕ್ಕಂಥದ್ದು, ಸರ್ವೈಶ್ವರ್ಯಗಳನ್ನು ತೊರೆದು ನಾನು ಬೇಕಾದರೆ ಐಗುಪ್ತ ದೇಶದ ಫರೋಹನ್ನಾಗ್ಬೋದಾಗಿತ್ತು. ಆದರೆ ಯಾಕೆ ನಾನು ಅದನ್ನು ಆರಿಸ್ಕೊಂಡೆ ಅಂದರೆ ಮುಂದೆ ಬರುವ ಪ್ರತಿಫಲದ ಬಗ್ಗೆ ನನ್ನ ಕಣ್ಣಿತ್ತು. ಇವತ್ತು ಹಿಂಸೆ ಕ್ರೈಸ್ತರಿಗೆ ಆದರೆ ಸಂತೋಷ ಪಡಬೇಕು. ಕಾರಣ ಏನು? ಮುಂದೆ ನಿಮಗೆ ಜಯಮಾಲೆ ಕಾಯ್ಕೊಂಡಿದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ, ಈ ಜಯಮಾಲೆ ಮತ್ತು ಕಿರೀಟದ ಬಗ್ಗೆ ನಾವು ಮಾತಾಡುವಾಗ ಜಯವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಈಗ ಈ ಮಿಸ್ ವರ್ಲ್ಡ್ನಲ್ಲಿ ಕಿರೀಟನ ಇಡ್ತಾರೆ, ಇಡೀ ಲೋಕವನ್ನು ಜಯಿಸಿದ ಮೇಲೆ ಆ ಸುಂದರಿಗೆ ಆ ಕಿರೀಟವನ್ನು ಕೊಡ್ತಾರೆ. ನೀವೇನಾದರೂ ಇದಕ್ಕೆ ಸೇರಿಸ್ತೀರಾ ಪಾಸ್ಟರ್ ರಾಜದಾಸ್? ಇದು ಒಂದು ಸ್ಪರ್ಧೆ. ಈ ಕ್ರೈಸ್ತ ಯಾತ್ರೆ ಅನ್ನೋದು ಒಂದು ಸ್ಪರ್ಧೆ ಆಗಿದೆ. ಈ ಸ್ಪರ್ಧೆಯಲ್ಲಿ ಹೇಡಿಗಳಿಗೆ ಸ್ಥಳ ಇಲ್ಲ, ಹೇಡಿಗಳಿಗೆ ಕಿರೀಟ ಸಿಗಲ್ಲ. ನಾವು ಕ್ರಿಸ್ತನಿಗಾಗಿ ಸಾಯ್ಲಿಕ್ಕೆ ಅದಕ್ಕೇ ಪೌಲ ಭಾಳ ಸ್ಪಷ್ಟವಾಗಿರ್ತಾನೆ, ನಾನು ಪ್ರತಿದಿನ ಸಾಯ್ತೇನೆ ಅಂತೇಳಿ. ಸಾಯೋದಂತ ಹೇಳಿದ್ರೆ ನಮ್ಮ ಒಂದು ದೈನಿತ್ಯ ಜೀವಿತದಲ್ಲಿ ಸೈತಾನನ ಹೇಗೆ ಜಯಿಸ್ತೀವಿ ಅಂತ ಹೇಳಿದ್ರೆ ಎಲ್ಲ ಶೋಧನೆಯನ್ನು ನಾವು ಜಯಿಸಬೇಕಾಗಿದೆ. ಅಂತ್ಯದಲ್ಲಿ ಹೋರಾಟ ಅಲ್ಲ, ಪ್ರತಿದಿನ ಹೋರಾಟ. ಯಾವಾಗ ನಾವು ನಮ್ಮ ಶೋಧನೆಯನ್ನು ಜಯಿಸ್ತೇವೆ ಆಗ ನಮಗೆ ಜಯಮಾಲೆ ಖಂಡಿತ, ಇದು ಕಿರೀಟ ಖಂಡಿತ ಸಿಗುತ್ತೆ. ಒನ್ಸ್ ಸೇವ್ಡ್ ಆಲ್ವೇಸ್ ಸೇವ್ಡ್ ನಮ್ಮಲ್ಲಿ ಇಲ್ವಾ ಸರ್? ಖಂಡಿತವಾಗಿ ಇಲ್ಲ. ಸತ್ಯವೇದಲ್ಲಿಲ್ವಾ ಸರ್? ಯೇಸು ಕ್ರಿಸ್ತನು ಬರೋ ತನಕ ಹೋರಾಟ ಮಾಡಲೇಬೇಕು. ನೀವು ರಕ್ಷಿಸಲ್ಪಟ್ಟಿದ್ದೀರೋ ಇಲ್ವೋ ಎಂಬುದಾಗಿ ಯೇಸು ಕ್ರಿಸ್ತನ ತೀರ್ಮಾನ ಮಾಡಬೇಕು. ಅಲ್ಲ, ನೀವು ಕೆಲವ್ರು ಕೇಳ್ತಾರೆ ಹಂಗೆ ಓಪನ್ ಆಗಿ ಕೆಲವೊಂದು ಸಭೆಗಳಲ್ಲಿ ಆರ್ ಯು ಸೇವ್ಡ್ ಅಂತ ಕೇಳ್ತಾರೆ. ಅದಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟೆ ನಾನು. ರಕ್ಷಣೆ ಆಗೋದು ಯೇಸು ಸ್ವಾಮಿ ಎರಡನೇ ಸರಿ ಬಂದು ಯಾರ್ಯಾರು ಈ ಯಾತ್ರೆಯಲ್ಲಿ ಜಯ ಹೊಂದಿರ್ತಾರೆ ಅವ್ರಿಗೆ ನಿತ್ಯ ಜೀವ ಕೊಡ್ತಾರೆ, ಆವಾಗಲೇ ರಕ್ಷಣೆ ಆಗೋದು. ಅಲ್ಲಿ ತನಕ ರಕ್ಷಣೆ ಅಲ್ಲ. ಇವತ್ತು ನಾವು ನೀತಿವಂತರಾಗಿದ್ದೇವೆ, ಜಸ್ಟಿಫೈಡ್. ಆದರೆ ಎರಡನೇ ಹಂತ ಆಗ್ತಾ ಇದ್ದೇವೆ ಇವಾಗ, ಸ್ಯಾಂಕ್ಟಿಫಿಕೇಶನ್ ಅಂತ ಹೇಳಿದ್ರೆ ಶುದ್ಧೀಕರಣ ಆಗ್ತಾ ಇದ್ದೇವೆ. ನಂತರ ಮೂರನೇ ಹಂತ ಯಾವುದು? ಗ್ಲೋರಿಫಿಕೇಶನ್, ಮಹಿಮಾಸ್ಪದ ಆಗೋದು. ಸ್ವಾಮಿ ನಮಗೆ ನಿತ್ಯ ಜೀವ ಕೊಟ್ಟಾಗ ಮಾತ್ರ ಆವಾಗಲೇ ರಕ್ಷಣೆ ಆಗೋದು. ರಕ್ಷಣೆ ಅಂತ ಹೇಳಿದ್ರೆ ಸುಮ್ಮನೆ ದೀಕ್ಷೆ ಆದ ತಕ್ಷಣ ರಕ್ಷಣೆ ಆಗಲ್ಲ. ದೀಕ್ಷೆ ಆದ ತಕ್ಷಣ ಒಂದು ಮುದ್ರೆ, ನಮಗೆ ನಾವು ದೇವ್ರ ಮಕ್ಕಳಾಗಿದ್ದೀವಿ. ಈ ಯಾತ್ರೆಯನ್ನು ಶುರು ಆಗುತ್ತೆ. ಶುರು ಆದ ತಕ್ಷಣ ನಮಗೆ ಜಯಮಾಲೆ ಸಿಗಲ್ಲ. ಹೋರಾಟ ಶುರು ಮಾಡಿದ ತಕ್ಷಣ ಜಯಮಾಲೆ ಸಿಗಲ್ಲ, ಆ ಗುರಿ ಮುಟ್ಟಿದಾಗಲೇ ಸಿಗೋದು. ಸೊ ಈಗ ಬಿಳಿ ಕುದುರೆ, ಬಿಲ್ಲು ಬಾಣ, ಯೇಸು ಸ್ವಾಮಿ, ಪರಿಸ್ಥಿತಿ, ಕಿರೀಟ, ಇದರಿಂದ ತುಂಬ ಮುಖ್ಯವಾಗಿರ್ತಕ್ಕಂಥ ಟೇಕ್ ಅವೇ, ಇದನ್ನು ನಾವು ಇದರಿಂದ ಕಲ್ತಿದ್ದೇವೆ ಅಂತ ಹೇಳೋದಾದರೆ ಏನು? ಇದನ್ನ ಹೊಂದಿಕೊಂಡವನು ಜಯಶಾಲಿ ಆಗುತ್ತಾನೆ. ಆ ಒಂದು ಜಯದ ಮಾಲೆಯನ್ನ ನೀವು ಅನುಭವಿಸುತ್ತೀರಾ, ಇದನ್ನೇ ಬಹಳ ಮುಖ್ಯ. ಫ್ರಮ್ ವಿಕ್ಟ್ರಿ ಟು ವಿಕ್ಟ್ರಿ ಅದೇನು ಮಾಡ್ತಾ ಇತ್ತು? ಜಯದಿಂದ ಜಯಕ್ಕೆ ಸಾಗ್ತಾ ಇತ್ತು. ಈ ಕುದುರೆ ಎಂಬತಕ್ಕಂಥದ್ದು ವೇಗವನ್ನು ಎಷ್ಟು ಸೂಚನೆ ಮಾಡಿದೆ ಅಷ್ಟೇ ವೇಗವಾಗಿ ನಾವು ಸಹ ಜಯಶಾಲಿಗಳಾಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸಮಯವಿಲ್ಲ, ಸಂಪೂರ್ಣವಾಗಿ ಸಮಯವೇ ಇಲ್ಲ. ಅದಕ್ಕೆ ತಾನೇ ಕುದುರೆಯನ್ನು ಉಪಯೋಗಿಸಿದ್ದಾರೆ, ಬಿಲ್ಲು ಬಾಣವನ್ನು ಉಪಯೋಗಿಸಿದ್ದಾರೆ. ದೇವರು ನಮ್ಮ ಎಲ್ಲರನ್ನ ಆಶೀರ್ವದಿಸಲಿ. ಇದರ ಬಗ್ಗೆ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಕಲಿಯೋಣ. ವೇಗವಾಗಿ ಸುವಾರ್ತೆಯನ್ನು ಸಾರುವಂಥ ಹಂಗಿನಲ್ಲಿ ನಾವಿದ್ದೇವೆ, ನೀವಿದ್ದೀರಾ.